ಸರ್, ಕೊನೆಯದಾಗಿ ಅವರ ತಾಯಿ ಮತ್ತು ತಂಗಿ ಸ್ಥಿತಿ ಸದ್ಯಕ್ಕೆ ಹೇಗಿದೆ ವಿಚಾರಿಸ್ಕೊಳ್ತಾ ಇದ್ದೀರಾ, ಹೇಗೆ ಏನು ಅಂತ? ಮತ್ತು ಆ ಕನಸಿನ ಬಗ್ಗೆ, ತಂಗಿ ಮದುವೆ ಮಾಡಬೇಕು ಅನ್ನೋ ಕನಸು, ಮತ್ತು ನೀವೆಲ್ಲ ಜೊತೆಗೆ ನಿಲ್ತೀನಿ ಅಂತ ಹೇಳಿದ್ದೀರಾ. ಮತ್ತು ಸ್ಯಾಂಡಲ್ವುಡ್ಡಿಂದನೂ ಕೆಲವರು, ದುನಿಯಾ ವಿಜಯ್ ಸರ್ ಸೇರಿದಂತೆ ಕೆಲವರು ನಿರ್ಮಾಪಕರು ಕೂಡ ಸಹಾಯಕ್ಕೆ ಮುಂದಾಗಿದ್ದಾರೆ ಅವ್ರಿಗೆ. ಸೊ ಅದ್ರ ಟೋಟಲ್ ಅವ್ರ ತಾಯಿ ಸ್ಥಿತಿ ಪಾಪ ನಮಗೆ ಆಗ್ತಿಲ್ಲ. ಇನ್ನು ತಾಯಿ ಖಂಡಿತವಾಗ್ಲೂ ಅವರು ಒಂದು ಸ್ವಲ್ಪ ಕೊರಗಿದ್ದೇ ಇದೆ. ನಾನು ನಿನ್ನೆ ಕಾಲ್ ಮಾಡಿದಾಗಲೂ ಅಷ್ಟೇ, ಊಟ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅವ್ರ ತಂಗಿ ಸ್ವಲ್ಪ ಸ್ಟ್ರಾಂಗಾಗಿ ನಿಂತಿದ್ದಾರೆ. ಅಂದರೆ ಅವರೇ ಇರೋದಲ್ವಾ, ಅವ್ರ ಜೊತೆ ಮಾತಾಡಿದಾಗ ಅವರು ಓಕೆ ಅನಿಸು. ಬಟ್ ಅಮ್ಮ ಒಂದು ಸ್ವಲ್ಪ ಇನ್ನೂ ಆ ಮೂಡಿಂದ ಹೊರಗೆ ಬರೋಕ್ಕೆ ಅವ್ರ ತಂಗಿ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಅಂದರೆ ಕರೆಕ್ಟಾಗಿದ್ದಾರೆ, ಅವ್ರನ್ನ ನೋಡ್ಕೋಬೇಕು ಅನ್ನೋ ಉದ್ದೇಶದಿಂದ. ಅದೇ ರೀತಿ ಅಮ್ಮ ಒಂದು ಸ್ವಲ್ಪ ನಿನ್ನೆಂದೆಲ್ಲ ಊಟ ಮಾಡ್ತಿದ್ದಾರಂತೆ. ಬೇಕು ಅವ್ರಿಗೆ, ಅಂದರೆ ಆಧಾರ ಸ್ತಂಭ ಇದ್ದಿದ್ದೇ ಅವನಲ್ವಾ, ಹಾಗಾಗಿ ಆಮೇಲೆ ಜಾಸ್ತಿ ಪ್ರೀತಿನೂ ಅವನ ಮುಂದೆ. ಅವ್ನು ಹಿಂಗಂದರೆ ಅವ್ರ ತಾಯಿಗಲ್ಲ, ನನ್ನ ಮನೆಗೆ ಬಂದರೂ ನನ್ನ ತಾಯಿ ತುಂಬ ಇಷ್ಟಪಡೋರು. ನನ್ನ ಫ್ರೆಂಡ್ಸ್ ಯಾರೇ ಮನೆಗೆ ಹೋಗಲಿ ಅವನ್ನ ಇಷ್ಟಪಡ್ದಿರೋ ವ್ಯಕ್ತಿನೇ ಇಲ್ಲ. ಇವಾಗ ನಾನು ಹೋಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಅಮ್ಮನ ಜೊತೆ ಅಮ್ಮ ಹೇಗಿದ್ದೀರ ಅಂತ ಮಾತಾಡ್ಸಿದ್ರೆ ಅವ್ರಿಗೊಂದು 2 ಬೆನ್ನು ಗುದ್ದೆ ಹಿಂಗಿದೆಯಾ ಕಣೆ ಅಂತಲೇ ಹೇಳ್ತಿರೋ ಅಂಥ ವ್ಯಕ್ತಿ. ಸೊ ಇವಾಗ ಓಕೆ, ದೇವರು ಆ ಶಕ್ತಿ ಕೊಡ್ತಾನೆ, ಅಂಥ ವ್ಯಕ್ತಿಯ ಫ್ಯಾಮಿಲಿ ಜೊತೆ ಇರ್ತಾನೆ ಅಂತ ನಾನು ನಂಬಿದ್ದೀನಿ. ಅದೇ ರೀತಿ ಅವರ ಮಗಳ ಕನಸು ಎಲ್ರಿಗೂ, ಅವನ ತಂಗಿ ಕನಸು, ತಂಗಿ ಮದುವೆ ಮಾಡಬೇಕು, ಅದು ಯಾವಾಗಲೂ ಹೇಳ್ತಿದ್ದೆ. ಯಾಕಂದರೆ ಅವನು ಕಾಮಿಡಿ ಕಿಲ್ಲಡಿ ವಿನ್ನಿಂಗ್ ಅಮೌಂಟನ್ನು ₹1 ಖರ್ಚು ಮಾಡಿದೆ, ಅದಕ್ಕೋಸ್ಕರ ಇಟ್ಟಿದ್ದು ನಿಜ. ಅದು ಬರೀ ಮದುವೆಗಂತ ಇಟ್ಟಿದ್ದಲ್ಲ, ಅವ್ನು ಮೆಹಂದಿ ಕಾರ್ಯಕ್ರಮ ಮಾತ್ರ ಈ ಅಮೌಂಟ್ ಅಂತ ಇಟ್ಟಿರೋದು. ಮೆಹಂದಿಗೆ ಮಾತ್ರ ಇದು, ನಾನು ಇನ್ನೂ ದುಡಿಯೋದೆಲ್ಲ ನನ್ನ ತಂಗಿ ಮದುವೆ ಅಂತ ಅದ್ದೂರಿಯಾಗಿ ಮಾಡಬೇಕು ಅಂತ ಕನಸು ಕಟ್ಟಿದ್ದ. ಸೊ ಅದು ನಾನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಅದು ನಾನು ಕರ್ತವ್ಯ ಮಾಡಲೇಬೇಕು. ನಾನು ಒಬ್ಬನಿಂದ ಆಗುವಂಥದ್ದಲ್ಲ ಅದು. ಯಾಕಂದರೆ ನಾವು ಎಷ್ಟೇ ಜನ ಬಾಯಿ ಮಾತಲ್ಲಿ ಹೇಳ್ಬೋದು, ಬಟ್ ಅವರು ಅಣ್ಣ ಇಲ್ಲ ಅಂತ ಒಂದು ಕೊರಗಿದ್ದೇ ಇರುತ್ತೆ. ಸೊ ನಮ್ಮ ಫ್ರೆಂಡ್ ಸರ್ಕಲ್ ಏನಿದೆ, ಅವ್ನು ಸಂಪಾದನೆ ಮಾಡಿರೋದು ಅದೇ. ತುಂಬ ಜನ ಅಣ್ಣಂದಿರನ್ನ ಬಿಟ್ಟು ಹೋಗಿದ್ದಾನೆ ಅವಳಿಗೆ. ಸೊ ಎಲ್ಲರೂ ಇದ್ದೀವಿ ಖಂಡಿತವಾಗ್ಲೂ, ಬರೀ ಮದುವೆಗಂತಲ್ಲ. ಮದುವೆ ಅನ್ನೋದು ಕಾರಣ, ನಿಮಿತ್ತ ಮಾತ್ರ. ಅವ್ರ ಲೈಫ್ ಲಾಂಗ್ ಅಣ್ಣಂದಿರಾಗಿ, ಅವರ ಪ್ರೊಟೆಕ್ಟರಾಗಿ, ಅವರ ಸುಖ ಆಗಿರಲಿ ದುಃಖ ಆಗಿರಲಿ ಏನೋ ಒಂದು ವಿಷಯ ಆಗಿರಲಿ, ನಾವು ಜೊತೇಲಿದ್ದೀವಿ. ಅದು ಹೌದು. ಲಾಕ್ಡೌನ್ ಟೈಮಲ್ಲೇನೋ ಒಂದು ಚಿಕ್ಕಮ್ಮ ಒಂದು ಡೆತ್ ಆಯಿತು. ಆ ಟೈಮಲ್ಲಿ ನಾವು ಇಲ್ಲೇ ಒಂದು ಸೀಸನ್ ಮಾಡ್ತಿದ್ವಿ. ಆ ಟೈಮಲ್ಲಿ ಊರಿಗೆ ಹೋಗಿದ್ದ ಅವ್ನ ಸಣ್ಣ ಮಗು ವಂಶಿ ಅಂತ. ಅವನಿಗೇನು ಅಮ್ಮ ಇಲ್ಲ ಅನ್ನೋ ಕೊರಗು ಬೇಡ ಅಂತ ಮನೆಯಲ್ಲೇ ಕರ್ಕೊಂಡು ಅವರಮ್ಮ ನೋಡ್ಕೊಳ್ಳಿ ಅಂತ ಬಿಡ್ತಿದ್ದೆ. ಎಜುಕೇಷನಲ್ಲೇ ಇವನೇ ನೋಡ್ಕೋತಾ ಇದ್ದ. ಅವನು ನಮ್ಮ ಜೊತೆ ಹೆಂಗಿದ್ನೋ ಅವನ ಜೊತೆ ಒಂದು ಅಪ್ಪನ ಸ್ಥಾನದಲ್ಲಿದ್ದ. ಅಪ್ಪ ಇದ್ದಾರೆ ಆ್ಯಕ್ಚುಲಿ, ಬಟ್ ಇವನ ಇಂಟೆನ್ಷನ್ ಇದ್ದಿದ್ದು ಒಂದೇ, ಅಮ್ಮ ಇಲ್ಲ ಅನ್ನೋ ಕೊರಗು ಅವ್ನಿಗೆ ಸಣ್ಣ ವಯಸ್ಸಲ್ಲೇ ಬರೋದು ಬೇಡ ಅಂತ ಜೊತೇಲಿ ಕರೆಸ್ಕೊಂಡು ಇಟ್ಟಿದ್ದ. ಅವನಿಗೋಸ್ಕರ ಬ್ಯಾಂಗ್ಳೂರಿಂದ ಹೋಗೋವಾಗ ಏನೇನೋ ತಗೊಂಡು ಹೋಗೋನು, ಅದೆಲ್ಲ ತಲೆಯಲ್ಲಿದೆ ನಮಗೆ. ಅವನು ಏನೆಲ್ಲ ಹೇಳಿದ್ದ. ಇವನು ಯಾವಾಗಲೂ ಹೇಳ್ತಿದ್ದ, ರಾಯರ ಮಠಕ್ಕೆ ಕರ್ಕೊಂಡು ಹೋಗ್ಬೇಕು ಅವ್ರನ್ನ, ಹಂಗೆ ಫ್ಯಾಮಿಲಿನ. ಲಾಸ್ಟ್ ಟೈಮ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ರಾಯರ ಮಠಕ್ಕೆ ಹೋದಾಗಲೂ ಹೇಳಿ, ನಮ್ಮ ತಾಯಿ ತಂಗಿನೆಲ್ಲ ಕರ್ಕೊಂಬರ್ತೀನಿ ಅಂತ ಎಲ್ಲ ಹೇಳಿದ್ದ. ಸೊ ಅದನ್ನೆಲ್ಲ ಮಾಡಬೇಕು ಅಂತ ಒಂದು ತಲೆಯಲ್ಲಿದೆ, ಮಾಡ್ತೀವಿ ಅಷ್ಟೇ. ಕೊನೆ ಮಾತುಗಳು ರಾಖಿ ಅಂದಾಗ ಇನ್ನು ಮುಂದೆ ಏನು ನೆನಪಾಗುತ್ತೆ ನಿಮಗೆ? ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಅವ್ರನ್ನ? ಮತ್ತು ಅವ್ರು ಇಲ್ಲ ಅಂದಾಗ ನಿಮಗೆ ಎಷ್ಟು ಬ್ಲ್ಯಾಂಕ್ ಆಗಿದ್ರಿ? ಅವನಿಲ್ಲ ಅಂತ ಫಸ್ಟ್ ಗೊತ್ತಾಗಿದ್ದೇ ನನಗೆ ಅನಿಸುತ್ತೆ 2. ಅಂದರೆ ಬ್ಯಾಂಗ್ಳೂರಲ್ಲಿ ನಮ್ಮ ಸರ್ಕಲ್ಗೆಲ್ಲ ಆಲ್ಮೋಸ್ಟು ಅಲ್ಲಿ ಚೈತ್ರ ಅನ್ನೋರಿದ್ರು, ಅವ್ರು ನಂಗೆ ಫೋನ್ ಮಾಡಿದ್ರು. ಫಸ್ಟು ಫೋನ್ ಮಾಡಿದಾಗ ಹಾಸ್ಪಿಟಲ್ಗೆ ಸೇರಿಸಿದ್ದೀವಿ, ಒಂದು ಏನು ನಾಡಿ ಮಿಡಿತ ಏನೋ ಕಮ್ಮಿ ಆಗ್ತಿದೆ, ಟ್ರೀಟ್ಮೆಂಟಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಸರಿ ಅಂತ ನಾನು ನಮ್ಮ ಫ್ರೆಂಡ್ಸಿಗೆ ಹೇಳಿ, ಆಮೇಲೆ ನೆನಪಾಯ್ತು ಅವ್ರ ನಂಬರ್ ತಗೊಂಡಿಲ್ಲ ಅಂತ. ಫೋನ್ ಮಾಡಿದವ್ರದ್ದು ಕಾಂಟ್ಯಾಕ್ಟ್ ನನ್ನ ಹತ್ರ ಇರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಫೋನ್ ಮಾಡಿದ್ರು. ನಾನು ನೆಕ್ಸ್ಟ್ ಕಾಲ್ ಮಾಡೋಕ್ಕಂತ ಹೋದೆ, ನಂಬರ್ ತೊಗೊಳಕ್ಕಂತ ಹೋದಾಗ ನೆಟ್ವರ್ಕ್ ಏನೋ ಮಿಸ್ ಆಯ್ತು. ನಾನು ಕಟ್ ಮಾಡಿದೆ. ತಕ್ಷಣ ಅವರು ಫೋನ್ ಮಾಡಿ ಏನೊಂದು ವರ್ಡ್ ಹೇಳಿದ್ರು, ಅದು ನಂಗೆ ಇನ್ನೂ ನೆನಪಿಲ್ಲ ಏನು ಹೇಳಿದ್ರೆ. ಅಲ್ಲೇ ಮೊಬೈಲ್ ಬಿಸಾಕ್ಬಿಟ್ಟು ಏನು ನಡೀತಾ ಇದೆ ಅಂತ ಅನ್ನಿಸ್ತು ಅಷ್ಟೇ. ಆ ಸಿಚುವೇಶನ್ ಹೆಂಗಾಯ್ತು ಅಂತ ನನಗೂ ಗೊತ್ತಿಲ್ಲ, ಅದನ್ನು ನೆನೆಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಮುಂಚೆಯಿಂದ ಇರಲಿಲ್ಲ ನನ್ನ ಪ್ರಕಾರ. BP ಲೋ ಇವಾಗ ನನಗೂ ಕೆಲವೊಂದು ಸಲ ಆಗ್ಬೋದು. ನಾವು ಇವೆಂಟಿಗೆಲ್ಲ ಜಾಸ್ತಿ ಹೋಗ್ತಿರ್ತೀನಿ, ಇದ್ದೇ ಇರಲ್ಲ. ಇವೆಂಟಿಂದ ಬಂದು ಟ್ರಾವೆಲ್ ಮಾಡ್ಕೊಂಡು ನೆಕ್ಸ್ಟ್ ದಿನ ಶೂಟ್ಗೆ ಹೋಗ್ತೀವಿ. ಹಾಗೇನಾದರೂ ಆಗಿ BP ಲೋ ಆಯಿತು, ಅಥವಾ ಊಟ ಮಾಡ್ತಾನೆ ಅವನು. ಆ ಹೆಲ್ತ್ ವಿಷಯದಲ್ಲಿ ಏನು ಅಂಥದ್ದು ಏನೂ ಇರಲಿಲ್ಲ. ಆ ಟೈಮಲ್ಲಿ ಸುಸ್ತಾಗಿತ್ತು ಏನೋ ಅಂತ ನಂಗೆ ಫೀಲು. ಸುಸ್ತಾಗಿತ್ತು ಅಂದರೆ ಎರಡು ಫಂಕ್ಷನ್ ಅಟೆಂಡ್ ಆಗಿ ಇನ್ನೊಂದು ಫಂಕ್ಷನ್ಗೆ ಹೋಗಿದ್ದ. ಮುಂಚೆಯಿಂದನೂ ಸುಸ್ತು ಇತ್ತು, ಆದರೂ ಹೋದ್ನೇನೋ, ಫ್ರೆಂಡ್ಸ್ ಫಂಕ್ಷನ್ ಅಲ್ವಾ ಅಂತ ಹೋದ್ನೇನೋ ಗೊತ್ತಿಲ್ಲ. BP ಲೋ ಆಯ್ತಂತೆ.
ಆ ಟೈಮಲ್ಲಿ. ಆಮೇಲೆ ಹಾರ್ಟಿದ್ದು ಅಂತಾರೆ ಆಗಿರ್ಬೋದು, ಯಾಕಂದರೆ ಬಿ ಪಿ ಲೋವಿಂದ ಅಷ್ಟು ಬೇಗ ಇದಾಗುವಂಥ ಲ್ಯಾಪ್ಸ್ ಆಗುವಂಥ ಇದೆಲ್ಲ. ಅವನು ಮೆಂಟಲಿ ಸ್ಟ್ರಾಂಗು, ಮೆಂಟಲಿ ಹೆವಿ ಸ್ಟ್ರಾಂಗು, ಫಿಸಿಕಲ್ಲು ಸ್ಟ್ರಾಂಗು. ಒಂದು 2 ಜನನೂ ಹೊಡೆದು ಮಲಗಿಸಿದ ಹಂಗಿದ್ದ ಅವನು, ಪರ್ಸನಲ್ ಆಗಿ ನೋಡಿದ್ನಲ್ಲ ಹಂಗಿದ್ದ ಅವನು. ಅಂಥ ವಿಷಯದಲ್ಲಿ ಬಿ ಪಿ ಲೋ ಆಗಿರ್ಬೋದು, ಬಟ್ ಬರೀ ಅದರಿಂದ ಮಾತ್ರ ಹಿಂಗಾಯ್ತು ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಆ ಟೈಮು ಅನಿಸುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಏನಿಲ್ಲ, ಎಲ್ಲ ಕಡೆಯಿಂದ ಹೌದು, ಎಲ್ಲ ಕಡೆಯಿಂದ ಬರ್ತಾ ಇದೆ. ನಮಗೂ ಬೇಜಾರಾಯಿತು ಅಂತ ತನ್ನ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ರು ಎಲ್ಲರೂ. ಅದೊಂದು ಖುಷಿನೂ ಇದೆ, ಬೇಜಾರು ಇದೆ. ಇಂಥ ವಿಷಯಕ್ಕೆ ಬರಬೇಕಿತ್ತು ಎಲ್ಲ ಫ್ಯಾನ್ಸು. ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಕಾಂತಾರದಲ್ಲಿ ಅಷ್ಟು ದೊಡ್ಡ ಕಟೌಟ್ ನಿಲ್ಲಿಸ್ತೀನಿ, ನಾನೇ ಹೇಳಿದ್ದೆ, ತಮಾಷೆಯಾಗಿ ಹೇಳಿದ್ನೋ ಅಥವಾ ಸುಮ್ಮನೆ ಫ್ರೆಂಡಾಗಿ ಹೇಳಿದ್ನೋ ಗೊತ್ತಿಲ್ಲ, ಬಟ್ ಅದೆಲ್ಲ ಹೇಳಿದ್ದು ಇನ್ನೂ ನೆನಪಿದೆ. ಆ ಟೈಮಲ್ಲಿ ನಾವು ಎಲ್ಲರೂ ಅಭಿಮಾನಿ ಆಗ್ತಾರೆ, ಎಲ್ಲರೂ ಕರೆಸೋಣ ಅಂತೇಳಿ ಹೇಳಿದ್ವಿ. ಬಟ್ ಈ ಟೈಮಲ್ಲಿ ಎಲ್ಲ ನೆನೆಸ್ಕೋತಾ ಇದ್ದಾರೆ, ಎಲ್ಲರೂ ಹೇಳ್ತಿದ್ದಾರೆ ನಾವು ಸಹಾಯ ಮಾಡ್ತೀವಿ ಅಂತ. ನಾವು ಕೇಳದೇ ಮುಂದೆ ಬರ್ತಾ ಇದ್ದಾರೆ.